ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತಷ್ಟೇ ಕಾಲಲ್ ಬಲ, ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ, ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು, ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣು ಸಂಚಾರಿ. ನಾವಿವತ್ತು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಇರುವಂತಹ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಬೆಳಗ್ಗೆ ಎದ್ದು ಭೈರವಂಗೆ ಸುಸು ಎಲ್ಲ ಮಾಡಿಸ್ಬಿಟ್ಟು ಹತ್ತಿರದಲ್ಲಿ ಇದ್ದಂತಹ ಬಸವೇಶ್ವರ ಕಾನವಳಿಗೆ ಊಟ ಮಾಡ್ಕೊಂಡ್ವಿ. ನಮ್ಮ ಹುಡುಗನಿಗೆ ಹುಷಾರಿಲ್ಲ, ಹಾಗಾಗಿ ನಾವು ರಾಮನಗರದಲ್ಲಿ ಬಂದಿದ್ದೀವಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ. ಸೊ 20 ಹಾಸಿಗೆನಲ್ಲಿ ನಮ್ಮ ಹುಡುಗಂಗೆ ಒಂದು ಹಾಸಿಗೆ ಅಲರ್ಟ್ ಮಾಡಿಸಿ ಒಂದೆರಡು ಇಂಜೆಕ್ಷನ್ ಹಾಕಿ ಅವನ ಆರೋಗ್ಯ ಕಡೆ ಸ್ವಲ್ಪ ಅಂದರೆ ಮೊದಲಿಂದನೇ ಟ್ಯಾಬ್ಲೆಟ್ ಕೊಡಿಸಿದ್ದೀನಿ, ನುಂಗ್ಸಿದ್ದೀನಿ, ಈಗ ಇಂಜೆಕ್ಷನ್ ಹಾಕ್ಸ್ಬೇಕು. ಇಂಜೆಕ್ಷನ್ ಬೇಡ ಅಣ್ಣ, ಮೊದಲಿಂದ ನಮ್ಗೆ ಆಗ್ತಾ ಇಲ್ಲ ಇಂಜೆಕ್ಷನ್ ಅಂದರೆ. ಸುಮ್ಮನಿರಪ್ಪ, ಏನು ಸಣ್ಣ ಹುಡುಗನು ಕೆಡವಾಕೊಂಡು ಆಗ್ತಿರೋದೆ. ಅವ್ರಿಗೆ ಹೇಳ್ತೀನಿ, ಮೇಡಮ್ ಇಲ್ಲೇ ದನದ ಇಂಜೆಕ್ಷನ್ ತರ್ತೀನಿ ನಮ್ಮ ಹುಡುಗಂಗೆ. ಅದೇನು ಗೊತ್ತಾ, ಒಂದ್ಸಲ ನೀನು ದನದ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಮನುಷ್ಯ ಇಂಜೆಕ್ಷನ್ ನೀನು ಭಯ ಆಗಲ್ಲ. ದನದ ಇಂಜೆಕ್ಷನ್ ಹಾಕಿದ್ರೆ ಇನ್ನೊಂದು ಪಂಚೇಂದ್ರಿಯ ಬಿಟ್ಟು ಇನ್ನೊಂದು ಆಗುತ್ತೆ ಅನ್ಸುತ್ತಲ್ಲ, 1-3 ಇಂದ್ರಿಯ ಓಪನ್ ಆಗುತ್ತೆ. ಹೋಗ್ಬಾ, ಒಂದು 20 ಓವರ್ ಇಸ್ಕೊಂಬರ್ಲಿ ಕೊಡ್ತಾರಂತ. ಆಧಾರ್ ಕಾರ್ಡ್ ಯಾಕೋ ಬೇಡವಾ? ಆಧಾರ್ ಕಾರ್ಡ್ ಏನು ಬೇಡ, ಹೋಗಿದ್ದು PHC ಹೇಳೋ. ಇಂಜೆಕ್ಷನ್ ಹಾಕ್ಸೊಂದು ಮೊದಲೇ ಮೆಡಿಸಿನ್ ತೊಗೊಂಡಿದ್ದಲ್ಲ 3 ದಿನ ಹೇಳು, ಕೋರ್ಸ್ ಮಾಡಿದ್ದೀನಿ ನಾನು. ಅವಲೇ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರು ಹೇಳಿದ್ರು ನೆಗಡಿಗೆಲ್ಲ ಮೆಡಿಸಿನ್ ತೊಗೊಂಡಿದ್ದೀನಿ ಬಟ್ ಕೆಮ್ಮು ಹೋಗ್ತಿಲ್ಲ ಅಂತ. ನಿಂಗೇನು ಆ್ಯಕ್ಚುಲ್ ಆಗಿದೆ ಅದು ಕರೆಕ್ಟಾಗಿ ಹೇಳು. ಓಕೆ. ಯಾಕೋ ಅಜ್ಜಿ ಯಾಕೋ ಅವನನ್ನ ಜಾಸ್ತಿ ನೋಡ್ತಾ ಇದ್ರಲ್ಲ, ಯಾಕೆ ಅವನು ಅಜ್ಜಿ ನಿಮ್ಮೂರಾಗ ಅವನಿಗೊಂದು ಹೆಣ್ಣು ಸಿಗುತ್ತಾ? ಅವನಿಗೊಂದು ಹೆಣ್ಣು ಸಿಗುತ್ತಾ ನಿಮ್ಮೂರಾಗೆ? ಮಗ ರೊಕ್ಕ ಇಲ್ಲ ಲವ್ ಮಾಡಕ್ಕಂತ ಕೇಳ್ತೈತೆ ಅಜ್ಜಿ. ಹಂಗಾರಿಲ್ಲ ನೋಡಿ ಅಜ್ಜಿ ಯಾವ ಊರು? ಹಾಂ, ಚಾಪ್ಗಾಂವ್. ಮರಾಠಿನೂ ಬರುತ್ತಾ? ಎರಡು ಮಾತಾಡ್ತೀರಾ? ಸೂಪರ್ ಸೂಪರ್. ನಮ್ಮದು ಚಿತ್ರದುರ್ಗ ಅಂತ. ಆ ಒನ್ಕೆ ಒಬ್ಬವ ಇದ್ಲಲ್ಲ, ಒನ್ಕೆ ಒಬ್ಬವ, ಆ ಊರು ನಮ್ದು. ಡ್ಯೂಟಿ ಇಲ್ಲ, ಸೈಕಲ್ ತಗೊಳ್ಳೋದು ಫುಲ್ ಸುತ್ತಾಡೋದು. ಹಾಂ ಆಯ್ತು ಅಜ್ಜಿ, ನಮಸ್ಕಾರ. ಸಿಟಿ ಬರೆಸ್ಬೇಕು. ಸೊ ಅಜ್ಜಿ ಮಾತಾಡ್ತಾ ಹೇಳಿದ್ರು, ಕಾಂಚನ ಇದ್ರೆ ಕಾರ್ಯ ಮಾಡೋದು ಕಷ್ಟ ಅಲ್ಲ ಅಂತ. ಕಫ ಕೆಮ್ಮಿದೆ. ಶ್ರೀನಿಧಿ. ಅವ್ರ ಕನ್ನಡ ಎಷ್ಟು ಸ್ಪಷ್ಟವಾಗಿದೆ ಅಂದರೆ SRINIDH. ಶ್ರೀನಿಧಿ SRINIDHI. ನಾನು ನೋಡಿ ನಿಮ್ಮ ಕಡೆ 24 ಅಂತ ಹೇಳಿ ಉಡುಪಿ. ಯಾವ ಭಾಷೆ ಮಾತಾಡ್ತಾರೆ? ಇಲ್ಲಿಂದ ಗೋವಾ. ಹಿಂದಿನೂ ಇಂಗ್ಲಿಷ್ ಬರುತ್ತಾ? ನಾನು ಟ್ರೈನಲ್ಲಿ ಬಂದು ಇಂಗ್ಲಿಷ್ ತಿಳಿತಾವ? ಉತ್ತರ ಕೊಡಕ್ ಬರುತ್ತಲ್ಲ ಮುಸ್ಲಿಂ ಮಾತು ನಾವು. ಅಜ್ಜಿ ಫುಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಹುಡುಗನಿಗೆ ಒಂದು ಟ್ಯಾಕ್ಟ್ರಿ ಲೋಡು ಮೆಡಿಸಿನ್ ಕೊಟ್ಟಿದ್ದಾರೆ. ಈ ಮೆಡಿಸಿನ್ ಎಲ್ಲ ಬರೀ UP, ಬಿಹಾರ್, ರಾಜಸ್ಥಾನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬ್ರೋ. ಆ ORS ಕೊಟ್ಟರೆ ORS ಅಲ್ಲಿ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಮಗ ORS ತೆಗಿ ಮಗ. ನಾನು ಯಾಕೆ ಯಾವಾಗಲೂ 2 ಲ್ಯಾಂಗ್ವೇಜ್ ಪಾಲಿಸಿನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡ್ರಿ. ಈಗ ಯಾರೋ ಒಬ್ಬ ಅನಕ್ಷರಸ್ಥನ ಕೊಟ್ಟರೆ ಇದರಲ್ಲಿ ಇದನ್ನು ಹೆಂಗೆ ಮಾಡಬೇಕು ಅಂತ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ನನಗೆ ಗೊತ್ತಾಗುತ್ತೆ ಇದು ಇಂಗ್ಲೀಷಲ್ಲಿ ಓದ್ಬಿಟ್ಟು. ಬಟ್ ತುಂಬ ಜನ ಅನಕ್ಷರಸ್ಥರಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಇದನ್ನು ಹೆಂಗೆ ಬಳಸಬೇಕು ಅಂತ. ಇದನ್ನು ಕನ್ನಡದಲ್ಲಿ ಸರಿಯಾಗಿ ಪ್ರಿಂಟ್ ಮಾಡಬೇಕು. ಇದನ್ನು ಕನ್ನಡದಲ್ಲಿ ಪ್ರಿಂಟ್ ಮಾಡದಿರೋದಕ್ಕೆ ಇನ್ನೊಂದು ರೀಸನ್ ಏನಂದರೆ, ಇದನ್ನು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಈ ಮೆಡಿಸಿನ್ನ ತಯಾರು ಮಾಡಿಬಿಟ್ಟು ಸರ್ಕಾರಕ್ಕೆ ಸಪ್ಲೈ ಮಾಡೋದಕ್ಕೆ. ಆ ಕಾಂಟ್ರಾಕ್ಟ್ನ UP
ಸ್ಟೇಟ್ ಅವ್ರಿಗೆ ಕೊಟ್ಟಿದ್ದಾರೆ ಆಯಿತಾ. ಝೂರಿಚ್ ಹೆಲ್ತ್ ಕೇರ್ ಅಂತ. ನಾನು ಸಾಧ್ಯ ಆದರೆ UPಗೆ ಹೋದಾಗ ಇಲ್ಲೊಂದು ಇವ್ರದ್ದು ಹುಡ್ಕೊಂಡು ಹೋಗ್ತೀನಿ. ಇವ್ರದ್ದು ಉಜ್ಜಯಿನಿನಲ್ಲಿದೆ. ಸೊ ಈ ಥರ ಇದು ನೋಡ್ರಿ ಹಿಂದಿಲಿ ಬರೆದಿದ್ದಾರೆ. ಅದು ಯಾವನಿಗೆ ಅರ್ಥ ಆಗುತ್ತೆ? ಇದೆಲ್ಲ ಸಾಮಾನ್ಯ ಜನರಿಗೆ ಮಾಡಿರೋ ಮೆಡಿಸನ್ನು. ಈ ಥರ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಮಗ ಅಲ್ಲಿ ಬೆಳಗಾವಿಯಿಂದ ಬರ್ತಾ ರೋಡೆಲ್ಲ ಚೆನ್ನಾಗಿತ್ತು. ಕರೆಕ್ಟ್. ಇಲ್ಲಿ ಕೆಟ್ಟೋಗ್ಬಿಟ್ಟಿದೆ. ಕರೆಕ್ಟ್. ಇನ್ನು ಎಷ್ಟು ದೂರ ಇದೆ ಹಿಂಗೆ ಗೊತ್ತಿಲ್ಲ. ಅವ್ರು ನೋಡ್ರೆ ಚೆನ್ನಾಗಿದೆ ಅಂದ್ರು ಯಾರು. ಹಾಂ, ನೋಡ್ರೆ ಇಲ್ಲಿ ಬರೀ ಧೂಳಿದೆ. ಇಲ್ಲಿ ನೋಡಿದ್ರೆ ಧೂಳು ತಿನ್ನಿಸ್ತಾವ್ರ ಲಂಚ್ಗೆ. ಆರು ನೋಡಿದ್ರೆ ಮಾತ್ರ ಇಲ್ಲಿ ಮೆಟ್ಟೆ ಹೊಡ್ತೀನಿ ಕಣ್ಲೆ. ಸುಮ್ಮನೆ ಯಾರು ನೋಡಿದ್ರೆ ಹೋಗು ಮುಂದೆ ಹೋಗ. ನನಗೆ ಅವ್ರು ನೋಡ್ತೇವೆ. ಅವನ ಅಜ್ಜಿ ಅವ್ನು 6 ನೋಡ್ತಾನ. ನಿನ್ನ ಪಾಡು ನೀನು ಕರೆಕ್ಟಾಗಿ ನಿನ್ನ ರೋಡಲ್ಲಿ ಹೋಗು. ಅವ್ನು 6 ನೋಡ್ದ ನೀನು ನೋಡಿ ನೀವು ಇಷ್ಟೊಂದು ನೋಡಿದ್ರೆ ಬರ್ತಾರೆ ಸುಮ್ಮನೆ. ಅವನು ಸೈಕಲ್ ಎಲ್ಲಿ ನೋಡ್ಬೇಕು ಅಂತಾನೆ ಗೊತ್ತಿಲ್ಲ. ನಿನ್ನ ಸೈಡಲ್ಲಿ ಹೋಗ್ತಿರೋ 6 ನೋಡಿರ್ತಾನೆ ಅಂದರೆ ಹೆಬ್ಬಕ್ಕೆ ನನ್ನ ಮಗ ಅಂತ ಅವನು. ಊಟ ಇದೆಯಾ? ಇದೆ ಅಂತ ಕರೆಂಟು ಇದೆ ಸದ್ಯಕ್ಕೆ. ನಮ್ಮ ಸೈಕಲೆಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಇಲ್ಲೊಂದು ಹೋಟೆಲಿಗೆ ಬಂದೀವಿ. ಈ ಹೋಟೆಲ್ ಹೆಸರು ಜಯಶ್ರೀ ಹೋಟೆಲ್ ಅಂತ. ಬೆಳಗಾವಿ ಟು ಗೋವಾ ಹೈವೇ ಪಕ್ಕದಲ್ಲಿ ಬರುತ್ತೆ. ಈ ಬೆಳಗಾವಿ ಟು ಗೋವಾ ಹೈವೇ ತಿಂತಿಣಿ ಘಾಟ್ ಹೋಗೋ ರೋಡಿಗೆ ಬಂದೀವಿ. ಇದು ಸ್ವಲ್ಪ ಚಾರ್ಜಿಗೆ ಹಾಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಸಿಕ್ತು. ನಮ್ಮ ಹೆಲ್ಮೆಟೆಲ್ಲ ಚಾರ್ಜ್ ಖಾಲಿ ಆಗಿಬಿಟ್ಟವು. ರಾತ್ರಿ ಸರಿ ಚಾರ್ಜಿಗೆ ಹಾಕಿಲ್ಲ ಅನ್ಸುತ್ತೆ. ಹಂಗಾಗಿ ಅವನ್ನೂ ಸ್ವಲ್ಪ ಚಾರ್ಜಿಗೆ ಹಾಕಿವಿ. ಇಲ್ಲಿ ನಮ್ಮ ಗೌಡ್ರು ಅದಾರ. ಗೌಡ್ರಿಂದ ನೋಡಕತ್ತಾರ. ಮರಾಠಿ ಪಿಕ್ಚರ್ ನೋಡಕತ್ತಾರ. ಓ ಸೂಪರ್. ಮಲ್ಲ ಮರಾಠಿ ಐತಿ ಕಮ್ಮಿ ಬರ್ತದೆ. ನಿಮಗೆ ಕನ್ನಡ ಬರುತ್ತೆ? ಬರಲ್ಲ? ಮರಾಠಿ. ಯಾವ ಪಿಕ್ಚರ್ ಅಂದರೆ ಪಿಕ್ಚರ್ ಹೆಸರು ಸೂಪರ್ ಹಿಟ್ ಮೂವಿ ಕಾಕಣ್ ಅಂತ. ಯೂಟ್ಯೂಬ್ದಾಗ ಪಿಕ್ಚರ್ ನೋಡ್ತಾರೆ. ಫುಲ್ ನೀವು ಕನ್ನಡ ಕಲಿಬೇಕು ಅಂದ್ರೆ ಏನು ಮಾಡಿರಿ ಅಂದರೆ ಇಲ್ಲಿಗೆ ಹೋಗಿ ಡೌನ್ಲೋಡ್ ಏನದು ಓಕೆ ಸುದರ್ಶನ್ ಸಂಚಾರಿ ಅಂತ ಸರ್ಚ್ ಮಾಡಿರಿ, ನಂದು ಬರ್ತದೆ. ಮಗ ವೆಜ್ ಹೆವಿ ಇದೆಯಲ್ಲ, ಚೆನ್ನಾಗಿ ತಿನ್ನೋ ಮಗ. ನೀನು ಚೆನ್ನಾಗಿರ್ಬೇಕು ಹೋಟೆಲ್. ನನಗೆ ತಗೋ. ವೆಜ್ ಊಟ ಬಂತು ಅಂದರೆ ನಂಗೆ ಅನ್ಸುತ್ತೆ ಇದನ್ನು ಕೊಡಲ್ಲ ಅಂತ, ರೈಸ್ ಕೊಡಲ್ಲ ಅಂತ. ನೋಡೋಣ ತಿನ್ನು. ಥ್ಯಾಂಕ್ಸ್ ಅಣ್ಣ. ಮಗ ಅಣ್ಣ ಇದಕ್ಕೆ ಕಾಕಡ ಏನಂತೀರ ಅಣ್ಣ? ಸೋಲ್ಕಡಿ ಮಗ. ಇದು ಸೋಲ್ಕಡಿ ಅಂತ ಮಗ. ಇಲ್ಲಿಂದ ಶುರು ಸೋಲ್ಕಡಿ. ಫ್ರಿಜ್ಜಾಗಿ ಇಟ್ಟಾರ ನೋಡು. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಸ್ವೀಟ್ ಅದು ಸ್ವೀಟ್ ಅಲ್ಲ, ಒಂಥರ ಸ್ವೀಟ್ ಥರ. ಸೋಲ್ಕಡಿ ಚಪಾತಿ. ಹಾಂ ಗೊತ್ತು. ಇಲ್ಲ ನಮ್ಮ ಹುಡುಗ ನಡೀತದೆ. ತಿನ್ನು. ಚಪಾತಿ, ಇದು ಚಿಕನ್ನು, ಇದು ಗೊತ್ತಾಗತ್ತಿಲ್ಲ. ತಿಂದ್ಬಿಟ್ಟು ಹೇಳ್ತೀನಿ. ಗ್ರೇವಿ ಮತ್ತು ಸಾಂಬಾರು. ಅಣ್ಣ ಇದ್ರ ರೈಸ್ ಬರ್ತದಾ? ಹಾಂ ರೈಸ್ ಬರುತ್ತಂತೆ. ತಿನ್ನೋ ಮಗ. ಹೆಂಗಿದೆ ಸೋಲ್ಕಡಿ? ಇದು ಮಹಾರಾಷ್ಟ್ರ ಇಲ್ಲಷ್ಟೇ ಸಿಗುತ್ತೆ. ಅದೊಂದು ಹಣ್ಣು ಸಿಗುತ್ತೆ, ಅದ್ರ ಹಣ್ಣಲ್ಲಿ ಮಾಡ್ತಾರೆ. ಸ್ವಲ್ಪ ತಣ್ಣಗಾಗಲ್ಲ, ನನಗೆ ಗೊತ್ತಾಗುತ್ತೆ. ಅಂದರೆ ಆಲ್ರೆಡಿ ತಣ್ಣಗಿದೆ, ಟೇಸ್ಟ್ ಗೊತ್ತಾಗ್ತಿಲ್ಲ. ಊಟ ಶುರು ಮಾಡಿಲ್ಲ, ಆವಾಗಲೇ ನಮ್ಮ ಹುಡುಗ ಮುಗಿಸ್ಬಿಟ್ಟವನೆ. ಹೆಂಗಿತ್ತು ಮಗ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ತುಂಬ ದಿನ ಸೋಲ್ಕಡಿ ತಿಂತಾ ಇದ್ದೀನಿ, ಕುಡಿತಾ ಇದ್ದೀನಿ. ಅದು ಚೆನ್ನಾಗಿದೆ. ಏನು ಬೇಕಾದ್ರೆ ಹೇಳೋ. ಅಲ್ಲ, ನೀವು ಹಿಂಗೆ ಊರಾಗ ಥಿಂಕ್ ಮಾಡ್ತಾ ಇದ್ದೀರಲ್ಲ, ನಾನು ಇದನ್ನು ಥಿಂಕ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಮೈಂಡ್ ಸೆಟ್ ಈ ಥರ ಇದೆ, ನಿಮ್ಮ ಮೈಂಡ್ ಸೆಟ್ ಆ ಥರ ಇದೆ. ಈಗ ಒಂದು ಹೋಟ್ಲಿಗೆ ಬಂದು ಊಟ ಮಾಡ್ತಿತ್ತು ಮಧ್ಯಾಹ್ನ 3 ಗಂಟೆ. ನಾನು ಇದೆ ಒಂದು ಸಣ್ಣ ಹೋಟ್ಲಿಗೆ ಹೋಗಿ ಒಂದು ತಿನ್ಕೋ. ಇದೆ ಸಣ್ಣ ಹೋಟ್ಲು. ಇದು ಸಣ್ಣ ಹೋಟ್ಲ. ನೆಕ್ಸ್ಟ್ ಹಂಗಾರೆ ನಾನು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆ ಹೋಟ್ಲಲ್ಲಿ ತಿನ್ನಿ. ಅಕ್ಕ ಕಾಂದ ಕಾಂದ ಅಂದರೆ
ಕಾಂದ ಅಂದರೆ ಈರುಳ್ಳಿ ಅಂತ. ಹೈವೇ ಪಕ್ಕ ಹೇಳು. ಹೈವೇ ಪಕ್ಕ ಹೈವೇ ಪಕ್ಕ ಗೊತ್ತಿಲ್ಲ. ಹೈವೇ ಪಕ್ಕ ಇರಲ್ಲ. ಹೈವೇ ಪಕ್ಕ ಇದೆ ಸಣ್ಣ ಹೋಟ್ಲು. ಈಗ ನಾವು ಅವರೊಂದು ಚಿಕನ್ ಗಂಟೆ ಒಂದು 5 ಗಂಟೆ 2 ಗಂಟೆ ನಮ್ದಾದ್ರಿ ಚಿತ್ರದುರ್ಗ ಗೌರ್ನಮೆಂಟವ್ರು ಕೊಟ್ಟಿದ್ದು ಸೈಕಲ್ ಚೆನ್ನಾಗೈತಿ. ಇನ್ನು ಹಳೆ ಸೈಕಲ್ ಇದೆ, ಹಳೆ ಸೈಕಲ್ ಹಂಗೆ ಇಟ್ಕೊಂಡಿರಿ ನೋಡ್ರಿ ನೀವು. ಡೈಲಿ ಹೊಡಿತೀರಿ? ಇದನ್ನು ಹೊಡಿತೀರಿ? ನನ್ನ ಸೈಕಲ್ ಹೊಡಿತೀರಿ? ಹೊಡಿರಲ್ಲ. ಏನು ನಿಮ್ಮ ಹೆಸರು? ಇಲ್ಲ ನಿಮ್ಮ ಹೆಸರು? ನಾವು रामू सूपर मला मराठी माहिती आहे. हां थोडं हां रामन हो सूपर. ಅವ್ರ ಹೆಸರು ರಾಮಣ್ಣ ಅಂತ. ಡೈಲಿ ಕಿತ್ತಿ ಕಿಲೋಮೀಟರ್? ಡೈಲಿ 14 ಕಿಲೋಮೀಟ್ರ್ ಹೊಡಿತಾರೆ ಅಂತ ನೋಡ್ರಪ್ಪ ದಿನ. ಅಣ್ಣ ನಮಸ್ಕಾರ. ಗುಡ್ ಬಾಯ್. ನಮಸ್ಕಾರ ಅಣ್ಣ. ಆರಾಮ್. ನಾನು ನಿಮ್ಮ ಸಬ್ಸ್ಕ್ರೈಬರ್ ನೋಡ್ರಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಆರಾಮದಿರಲ್ಲ? ಆರಾಮ್. ನೀರದು ಐತ್ರಿ? ಐತೆ ನೀರೆಲ್ಲ ಐತೆ, ಪರವಾಗಿಲ್ಲ. ಹೇಳಣ್ಣ ಏನು ಬೇಡ. ಇವನ ಹೆಸರೇನು ಐತಲ್ರಿಪ್ಪ? ಭೈರವ. ಆರಾಮದೇನಪ್ಪ? ಭಾರಿ ಚಲೋ ಆತ್ರಿಪ್ಪ. ನಿಮ್ದು ಎಲ್ಲ ವಿಡಿಯೋಸ್ ನೋಡಿದೆ ನಾನು. ಥ್ಯಾಂಕ್ಸ್ ಅಣ್ಣ. ಒಂದು ವಿಡಿಯೋ ಬಿಡ್ದಂಗೆ ನೋಡ್ತೇನೆ. ಭಾಳ ಸಫರ್ ಮಾಡತ್ತೀರಿ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ನಾನು ಫೋಟೋ ಹೊಡ್ಕೊಂಡು ಅಂತ ಹೇಳಿ. ಆಯ್ತಣ್ಣ. ಆ್ಯಕ್ಚುಲಿ ನಾನು ಹುಬ್ಳಿಗೆ ಬಂದ್ರೆ ಇದನ್ನು ಮಾಡಿದ್ರಿ ಅಂತ ನಿಮ್ಗೆ ಮೆಸೇಜ್ ಮಾಡಿದ್ದೆ. ಬರ್ತೀನಿ ಅಂತ ಹಾಕಿದ್ರಿ, ಸಿಗಲೇ ಅಲ್ಲ. ಒಳ್ಳೆ ಮೊನ್ನೆ ಬಂದಿದ್ದೆ, ಅವತ್ತೊಂದು ಮೂವಿ ಶೋನು ಇತ್ತು, ಚೆನ್ನಾಗಾಯ್ತು. ನಾನು ಇವಾಗ ಯೂಟ್ಯೂಬಲ್ಲಿ ಒಂದು ಡಾಕ್ಯುಮೆಂಟ್ರಿ ಹಾಕ್ತಿದ್ದೀನಿ. ಇನ್ನೊಂದು ವೇಟ್ ಮಾಡಂತ ನೀವು ಹಾಕ್ತೇನೆ ರೀ. ನಿಮ್ದು ಇದನ್ನು ಕೊಟ್ರಿ, ನನ್ನ ಕೈಲಾದಷ್ಟು ಮಾಡ್ತೇನೆ ಅಷ್ಟೇ ಅಣ್ಣ. ಹಂಗಿದ್ರೆ ಇದು ಮಾಡ ಅಣ್ಣ. ಆ್ಯಕ್ಚುಲಿ ನಂದು ವೆಬ್ಸೈಟ್ ಇದೆ, ಸೊ ನೀವು ಅದರಲ್ಲಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬೋದು. ನಾ ಇದ್ರ ಯೂಟ್ಯೂಬ್ನಾಗ ತೊಗೊಂಡಿದ್ದೆ ರೀ. ನಡುವೆ ಫೋನ್ಪೇ ಏನೋ ಗ್ಲಿಚ್ ಆಗಿತ್ತು, ಅವಾಗ ನಾನು ಇದನ್ನು ಮಾಡಿದ್ದೆ. ಅದು ಯೂಟ್ಯೂಬ್ದು ನನ್ನ ಮಕ್ಕಳು 30% ಇಟ್ಕೋತಾರೆ, ಅದಕ್ಕೆ ನಾನು ನಂದು ವೆಬ್ಸೈಟ್ ಮಾಡಿಬಿಟ್ಟಿನಿ. ಹಾಂ, ನೀವು ಅದರಲ್ಲಿ ನೀವು 599 ಹಾಗೆಲ್ಲ ತೊಗೋಬೋದಣ್ಣ. ಅಂದರೆ ಒಂದು ನಿಮಿಷ, ಇದ್ರಾಗ ಎಷ್ಟೈತೆ ನೋಡ್ತೀನಿ. ಅದು ಮಂತ್ಲಿ ಕಟ್ಟಾಗುತ್ತಣ್ಣ. ಇದು ಸಬ್ಸ್ಕ್ರಿಪ್ಷನ್ ಅಂತಿರುತ್ತೆ, ಸೊ ಸಬ್ಸ್ಕ್ರಿಪ್ಷನ್ ತೊಗೋಬೋದು. ನಮ್ಮ ಕೈಲಾಗದಿರೋದು ನೀವು ಮಾಡತ್ತೀರಿ. ಥ್ಯಾಂಕ್ಸ್ ಅಣ್ಣ. ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ನೀವು ಒಂದ್ಸಲ ಏನೋ ವಿಡಿಯೋ ಇದು ಮಾಡಿದ್ರಲ್ರಿಪ್ಪ, ಏನು ಕರೆಕ್ಟ್ ಸಪೋರ್ಟ್ ಇಲ್ಲ ಅಂತದು. ಹಾಂ, ನಂಗೆ ಅದು ಭಾಳ ಬೇಜಾರಾಗಿತ್ರಿಪ್ಪ. ಹೋಪ್ ಕಳ್ಕೊಬೇಡ್ರಿ. ಇಲ್ಲ ನಾ ಹೋಪ್ ಏನು ಕಳ್ಕೊಂಡಿಲ್ಲ. ಇವಾಗೇನೋ ನೋಡ್ರಿ ದ ಹಿಂದೂ ಪೇಪರಲ್ಲಿ ಬಂದಿತ್ತು, ಅದೇ ನೋಡ್ತಿದ್ದೆ. ಈಗ ನ್ಯೂಸು ಮತ್ತು ಯೂಸ್ ಮೆಂಟಾಲಿಟಿ ಭಾಳ ವರ್ಷ ಐತ್ರಿ. ಹಾಂ, ಎಲ್ಲರೂ ದಾರಿ ಬರಂಗಿಲ್ಲ. ಹೌದು. ಇಲ್ಲಿ ನೋಡಿ, ಇದು ಥ್ಯಾಂಕ್ಸ್ ಅಣ್ಣ. ಇದು ದ ಹಿಂದೂ ಪೇಪರಲ್ಲಿ ಬಂದೈತೆ. ನಾನು ಫಾಲೋ ಮಾಡ್ತಿರ್ತೇನೆ ರೀ ನಿಮ್ಗೆ. ನಾ ಇದೆಲ್ಲೂ ಪೋಸ್ಟ್ ಮಾಡಿಲ್ಲ, ಬಟ್ ಇದು ದ ಹಿಂದೂದಲ್ಲಿ ಬಂದಿದೆ. ಇನ್ಸ್ಟಾಗ್ರಾಮ್ದಾಗೂ ಫಾಲೋ ನೋಡ್ತಾ ಇರ್ತೇನೆ, ಏನಾರ ಹೊಸ ಅಪ್ಡೇಟ್ ಬಿಟ್ಟಾರನ ಅಂತದು. ದ ಹಿಂದೂ ಒಳಗೆ ಬಂದೈತೆ. ಈಗ ಎಲ್ಲರಿಗೂ ರಿಪ್ಲೈ ಮಾಡ್ಬೇಕಲ್ಲ. ಅದೇ ಖುಷಿ. ಇವತ್ತಿನ ವಿಚಾರದ ಖುಷಿ ಏನಂದ್ರೆ ಹಿಂದೂ ಒಳಗೆ ಬಂದಿರೋದು ಸಖತ್ ಖುಷಿ ಆಯ್ತಣ್ಣ ನನಗೆ. ಅದು ಫುಲ್ ನ್ಯಾಷನಲ್ ಲೆವೆಲಲ್ಲಿ ಬಂದೈತೆ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್. ಓಕೆ, ಹುಬ್ಳಿಯವ್ರಿ. ಹಾಂ, ಥ್ಯಾಂಕ್ಸ್. ಅಂದ್ರೆ ಈಗ ಗೋವಾ ಹೊಂಟಿರಲ್ಲ ನೀವು? ಹಂಗೆ ಸುಮ್ಮನೆ ಪಾರ್ಟಿ ಭಾಳ ನಿಮ್ಮ ಮ್ಯಾಗ ಹುಡುಗರು ಸಿಕ್ಕಾರ್ರಿ. ನಮ್ಮ ದೋಸ್ತ್ ಪೊಲೀಸ್ ಒಬ್ಬ ಆಗಿದ್ದ. ಓಕೆ, ಅವ್ನು ಹೋಗೋಣ ಬಾ ಅಂತ ಅದ. ಅವನ ಸಲ ಬಂದೇವ್ರಿ. ಓಕೆ ಅಣ್ಣ, ಆಯ್ತು. ಇದೇನು ಸ್ವಲ್ಪ ನೀವು ಹೊಡೆದ್ರಿ. ಒಂದು ನಿಮಿಷ ಅಣ್ಣ. ನೀವೇನು ಕೆಲಸ ಮಾಡ್ತೀರಣ್ಣ? ಅದೇ ಮೆಡಿಕಲ್ ಲ್ಯಾಬ್ರೇಟರಿ. ಓ, ನ್ಯೂಬರ್ಗ್ ಆನಂದ್ ಅಂತ ಗೊತ್ತಾ ಸರ್? ನ್ಯೂಬರ್ಗ್ ಆನಂದ್ ಗೊತ್ತಿಲ್ಲ. ಬೆಂಗಳೂರು ಒಳಗೆ ಭಾಳ ಬ್ರಾಂಚಸ್ ಅದಾವ ನೋಡ್ರಿ. ಓ, ಹೌದಾ? ಹಾಂ ರೀ. ಆಯ್ತು, ಇನ್ನೂ ಒಳ್ಳೇದು ಮಾಡಲಿ. ಯಾವಾಗ ಅಜ್ಜಿ ಇದು ಎಂಥ ಸಾವು ಮರ. ರೋಡಲ್ಲಿ ಗಾಡಿ ಪಾಪ ಕೆಟ್ಟೋಗ್ಬಿಟ್ಟಿದೆ ಅವ್ರದ್ದು. ಹೆಡ್ಲೈಟ್ ಹಾಕೊಂಡು ಹುಷಾರಾಗಿರೋಪ್ಪ. ಅಯ್ಯೋ, ಟೈರ್ ಗೇರ್ ಎಲ್ಲ ನುಚ್ಚೆದ್ದೋಗ್ಯವ ಮರ. ಟಯರ್ ಗಿಯರ್ ಸಂಪೂರ್ಣ ನುಚ್ಚೆದೋಗೈತೆ ನೋಡು ಪಾಪ. ಅವ್ರು ಭಾಳ ಕಷ್ಟಪಡಕತ್ತಾರೆ. ಒಂದು ಟೈರ್ ಅಂತೂ ನೋಡ್ತಾ ಇರ್ಬೋದು ನೀವು, ಫುಲ್ ಹರಿದು 12 ಎಣ್ಣೆಗೆ ಹೋಗೈತೆ. ಅಲ್ಲಿ ಜಾಕ್ ಲಿವರ್ ಕಟ್ಟಾಗಿದೆ ಏನೈತೆ. ಬೇರೆ ನೀವು ಹುಷಾರಾಗಿರೋ ಪಾಪ ಗುರು. ಹಿಂಗಾಗ್ಬಿಟ್ರೆ ಭಾಳ ಕಷ್ಟ. ನಿಜ ಈ ಲಾರಿ ಡ್ರೈವರ್ಸ್ಗಳ್ದು ಇದೆಯಲ್ಲ ಕಷ್ಟ, ಯಾರಿಗೂ ಬೇಡ ಗುರು. ಯಾಕಂದರೆ ನೋಡ್ರಿ ಕಟ್ಟಾಗ್ಬಿಟ್ಟೈತೆ ಅಲ್ಲಿ ಗಾಡಿ. ಏನೋ ಈಗ ಅಪ್ಪಲ್ಲಿ ಕಟ್ಟಾಗೈತೆ ಅದು.
ಅದನ್ನು ರಿವರ್ಸ್ ತೆಗಿಯೋಕ್ಕೂ ಬರಾಗತ್ತಿಲ್ಲ ಅವ್ರಿಗೆ, ಟೈರ್ ಬರ್ಸ್ಟ್ ಆಗೈತೆ, ಆಮೇಲೆ ಜಾಕ್ ರಾಡ್ ಕಟ್ಟಾಗೈತೆ ಕೆಳಗೆ, ಭಾಳ ಕಷ್ಟ ಹಿಂಗಾದ್ರೆ. ಅವ್ನು ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ಟ. ಇಲ್ಲಿ ಐತಲ್ಲ ಇದು ಈ ಕಡೆಯಿಂದ ಹೋಗೋರಿಗೆ, ಅದು ಆ ಕಡೆಯಿಂದ ಬರೋರಿಗೆ, ಒಟ್ಟು ಗೋವಾ ರೂಟು ಕೆಟ್ಟು ಕಚಾಡ ಎದ್ದು ಹೋಗ್ಬಿಟ್ಟೈತಿ. ಇಲ್ಲಿ ಇದನ್ನು ಎಷ್ಟು ಶತಮಾನ ಆದಮೇಲೆ ರೆಡಿ ಮಾಡ್ತಾರೋ ಕಷ್ಟಪ್ಪ ಹಿಂಗೆಲ್ಲ. ಈ ರೂಟ್ ಏನಿದೆಯಲ್ಲ ಇದು ಬೆಂಗಳೂರಿಂದ ಬರೋ ರೂಟ್ ಅನಿಸುತ್ತೆ. ಬೆಂಗಳೂರು ಲೋಂಡಾ, ಆಮೇಲೆ ಲೋಂಡಾಯಿಂದ ಹಾಗೆ ಗೋವಾ ಆ ರೂಟ್ ಅನಿಸುತ್ತೆ. ಕೋತಿ 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 ಆಟ. ಲೈಟಿನ ಮಾರ್ಕ್ ಹಾಕ್ಯಾರ ನೋಡು, ಅದಕ್ಕೆ ಅಲ್ಲಿಗೆ ಆಗುತ್ತೆ. ಹಾಂ ಚೂರು ಮುಂದಕ್ಕೆ ಹೋಗು. ಹಾಂ ಗೊತ್ತಿಲ್ಲಲ್ಲ, ಕೊಡು ಹಾಕ್ತೀನಿ ನಾನು, ಅದಕ್ಕೂ ಎಕ್ಸ್ಪೀರಿಯನ್ಸ್ ಇರಬೇಕು. ಬ್ಯಾಗ್ ಸರಿ ಪ್ಯಾಕ್ ಮಾಡಿಲ್ಲ. ಫುಲ್ ಕತ್ಲಾಗಿದೆ. ನಾವು ಇನ್ನೂ ಕರ್ನಾಟಕದ ಒಳಗಡೆ ಇದ್ದೀವಿ. ನಾವು ಡಿಸೈಡ್ ಮಾಡಿಕೊಂಡೇ ಕರ್ನಾಟಕದಿಂದ ಆಚೆ ಹೋಗಿಲ್ಲ. ನಾಳೆ ಡೈರೆಕ್ಟಾಗಿ ಗೋವಾ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಇನ್ನೂ ಇಲ್ಲೇ ಸುತ್ತರಿತಾ ಇದ್ದೀವಿ. ಇಲ್ಲೊಂದು ಹೋಟ್ಲು ಸಿಗ್ಬೇಕು ನಮಗೆ. ಆ ಹೋಟ್ಲು ಹೋಟ್ಲು ಕದ ಹಾಕಿದಂಗೆ ಇದ್ದಾರೆ ಕಣೋ, ಹೋಟ್ಲು ಕದ ಹಾಕಿದಾರೋ. ಹೋಟ್ಲು ಕದ ಹಾಕಿದ್ದಾರೆ. ಸಣ್ಣ ಅಂಗಡಿ ಎಲ್ಲ ನಮಗೆ ಬೇಕಾಗಿರೋದು ಮೊಸರು ಮತ್ತು ಅನ್ನ ಬೈರೋವಂಗೆ. ನಾವು ಹೆಂಗೋ ಬದುಕೊಂತೀವಿ. ಸರ್ ನಮಸ್ಕಾರ, ಬಿಳಿ ಅನ್ನ ಇದೆಯಾ? ಅವ್ರಿಗೆ ಲೈಟ್ ಬಿಡ್ತದೆ ಸರ್. ವೈಟ್ ರೈಸ್ ಬಿಳಿ ಅನ್ನ, ವೈಟ್ ರೈಸ್ ಇಲ್ಲ ಎಲ್ಲಿ ಸಿಗುತ್ತೆ? मतलब सफ़ेद चावल खाली चावल है नहीं, किधर मिलेगा? ಮುಂದೆ ಸಿಗುತ್ತಾ? ಓ ಕನ್ನಡ ಬರ್ತೈತೆ. ಹಾಂ 4 ಕಿಲೋಮೀಟರ್ ಅಲ್ಲಿ ಸಿಗ್ತದ? ಮಗ ಏನಾರು ತಿಂತೀಯ? ಆಲ್ಕೋ ಬೇರೆ ಏನಾರು ನಿಂಗೆ ಬೇಕಾ? ಸರಿ ಆಯಿತು ಅವ್ರೆ. ನಾವು ಬಿಳಿ ಅನ್ನ ಹುಡುಕ್ಬೇಕು ಇವಾಗ. ಇವನು ಯಾವನಲ್ಲೇ ಹಿಂಗೆ ಹೆಡ್ಲೈಟ್ ಹಾಕೊಂಬರ್ತಿದ್ದಾನೆ. ನಿಮ್ಮ ಅವ್ವನ ಹೆಡ್ಲೈಟ್ ಆಫ್ ಮಾಡಲಿ. ಇಲ್ಲ ಏನು ನನ್ನ ಮಕ್ಕಳಲ್ಲ ಇವರಲ್ಲ, ಇವ್ರಿಗೆ ಯಾವನಲ್ಲೇ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದು? ಹಾಂ ಇದೆ. ಯಾಕೆ ನೋಡಲಿಲ್ಲ ಮಗ? ಹಾಂ ಹೋಟ್ಲು ಮುಂದೆ ಹಾಕ್ಬೋದು, ಇಲ್ಲ ಯಾವ್ದಾದ್ರು ದೇವಸ್ಥಾನ ಮತ್ತು ಇಲ್ಲಾಂದರೆ ಚರ್ಚ್ ಮುಂದೆನೂ ಹಾಕ್ಬೋದು ಮಗ. ಯೂಶ್ವಲಿ ಹೊಳೆ ಇಲ್ಲೇ ಹೋಯ್ತಲ್ಲ, ಅದೇ ಹೊಳೆ ಮುಂದೆ ಬರುತ್ತೆ. ಅಲ್ಲಿ ಲೈಟ್ ಇದೆಯಲ್ಲ ಅದೇ ಹೊಳೆ, ಅಲ್ಲಿ ಲೈಟ್ ಬರ್ತಿದೆಯಲ್ಲ ಬೈಕಿಂದು ಅದೇ ಹೊಳೆ. ಆಮೇಲೆ ಇದು ಏನು ಚರ್ಚಲ್ಲಿ ಏನಕ್ಕೆ ಸ್ಟೇ ಮಾಡೋಣ ಅಂತೀನಿ ಅಂದರೆ ಅಲ್ಲಿ ವಾಶ್ರೂಮ್ ಇರುತ್ತೆ ಕಣೋ. ಚರ್ಚಲ್ಲಿ ಟಾಯ್ಲೆಟ್ ಎಲ್ಲ ಕಟ್ಟಿರ್ತಾರೆ. ಚರ್ಚಲ್ಲೇ ಕಟ್ಟಿರ್ತಾರೆ. ಅವ್ರು ಕೇಳಿದ್ರೆ ರೂಮೇ ಕೊಡ್ತಾರೆ. ಹಾಂ ನಾಟ್ ಗುರುದ್ವಾರ ಥರ. ಗುರುದ್ವಾರದಲ್ಲಿ ಅವರು ಸೇವೆಗೆ ಅಂತಲೇ ಮಾಡಿರ್ತಾರೆ.
ಓ ಗುಡುಗ್ತಾ ಇದೆಯಲ್ಲೋ, ಜೋರಾಗಿ ಮಳೆ ಬಂದರೆ ನೀರು ಜಾಸ್ತಿ ಆಗುತ್ತೆ ಮಗ. ಇಲ್ಲಿ ಬೇಡ ಬಿಡಿ, ಹೊಳೆ ಹತ್ರ ಕ್ಯಾನ್ಸಲ್. ಇದು ಕ್ಯಾಂಪ್ ಮಾಡೋ ಸರ್ ಜಾಗನೂ ಅಲ್ಲ ಇದು. ಟೆಂಟೆಲ್ಲ ಹಾಕ್ಬೋದ್ಲಿ, ಏನು ಸಮಸ್ಯೆ ಇಲ್ಲ, ಎಲ್ಲಿ ಬೇಕಾರು. ಸಖತ್ತಾಗಿ ಹರಿತಿದೆ ನೋಡಿ ನೀರು, ಕ್ರೇಜಿ ಬ್ರೋ, ಸಖತ್ತಾಗಿದೆ. ವಾಟರ್ ಫಾಲ್ ಅಲ್ಲ, ಬಟ್ ಇಲ್ಲಿ ಸಖತ್ತಾಗಿದೆ. ನಾವಿಲ್ಲೇ ಕ್ಯಾಂಪ್ ಮಾಡಬೇಕು ಅಂತಿದ್ವಿ ಬ್ರಿಡ್ಜ್ ಮೇಲೆ. ಬ್ರಿಡ್ಜ್ ಕೆಳಗೆ. ಬಟ್ ಬೇಗ ಬರಬೇಕಿತ್ತು ನಾವು 5 ಗಂಟೆಗೆ. ಬ್ರಿಡ್ಜ್ ಮೇಲೆ ಮಾಡಿದ್ರೆ ಬೆಳಿಗ್ಗೆ ಹಪ್ಪಳ ಆಗುತ್ತೆ. ಹುಷಾರಾಗಿ ಬರಪ್ಪ. ನೋಡು ಬರೀ ಧೂಳು ಐತಲೆ. ನೋಡಲೆ ಒಂದು ಲಾರಿ, ಒಂದೇ ಅಣ್ಣ ಲಾರಿ, ನಿಧಾನಕ್ಕೆ ಬರೋ. ಲೇ ಇಲ್ಲೆಲ್ಲರ ಪಂಚರ್ ಆಯಿತು ಅಂದರೆ ಮಗ ಶಿವಾರ್ಪಣ ನಮಸ್ತು. ನಿಧಾನಕ್ಕೆ ಬರಪ್ಪ ನೀನು. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಟ್ ಬಿಟ್ಟು ಉಪಯೋಗ ಮಾಡ್ದ. ಮುಂದಕ್ಕೆ ಹೋದ್ನಾ? ನಿನ್ನ ಹಿಂದಿದ್ದಾನ? ಅವನಿಗೆ ಒಂದು ಥ್ಯಾಂಕ್ಸ್ ಹೇಳು. ಹಂಗೆ ರೋಡ್ ಕಾಂಟ್ರಾಕ್ಟ್ರಿಗೆ ಒಂದು ಸರಿ ಶಿವನ್ ಬಿಡಪ್ಪ, ಅವ್ನು ಹಂಗೆ ಶಿವನ್ ಕಡೆ ಹೋಗ್ಬಿಡ್ಲಿ ಅಂತೇಳು. ಅವ್ನು ವಾಪಸ್ ಬಂದು ರೋಡ್ ಮಾಡೋದೇ ಬೇಡ, ಅವನು ಬೇರೆ ಯಾರು ಮಾಡ್ತಾರೆ. ಏನು ನನ್ನ ಮಕ್ಕಳಲ್ಲಿ ಅಕೌಂಟೇಬಲೇ ಇಲ್ಲಲೇ ಇಂಡಿಯಾದಾಗೆ. ಯಾವೊಂದು ಹೆಂಗಾರ ಹಾಳಾಗೋಗ್ಲಿ. ಇದಿನ್ನೂ ಕರ್ನಾಟಕ. ಆಮೇಲೆ ಇದು ಕಣ ನ್ಯಾಷನಲ್ ಹೈವೇ, ಅದು ನಿತಿನ್ ಗಡ್ಕರಿ ಸ್ಪೇಸ್ ಟೆಕ್ನಾಲಜಿ ರೋಡ್ ಇದು. हाईवे बनाने में हम लोग स्पेस टेक्नोलॉजी का यूज़ किया ಅಂತ ಹೇಳೋರಲ್ಲ, ಇದೇ ಸ್ಪೇಸ್ ಟೆಕ್ನಾಲಜಿ. ನನ್ನ ಮಕ್ಕಳು ಏನೂ ಇಲ್ಲಲೇ, ಸುಮ್ಮನೆ ಬಾಯಿ ಬಂದು ಹೇಳ್ತಾರೆ. ಅವ್ರಿಗೆ ಅದ್ರದ್ದು ABCD ಬುಡ ಗೊತ್ತಿರಲ್ಲೇ. ಸುಮ್ಮನೆ ಪ್ರೆಸ್ಸಲ್ಲಿ ಹೇಳಿ ಬಿಲ್ಡಪ್ ತಗೊಂಡು ಶಿವ ಅನಿಸಿ ಅವನ ಅಜ್ಜಿ ರೋಡ್ ಹೆಂಗಾರ ಹಾಳಾಗೋಲಿ, ಜನ ಹೆಂಗಾರ ಸಾಯ್ಲಿ, ಅವ್ರವ್ರ ಹೆಂಡ್ತಿ ಮಕ್ಳಿಗೆ ಅಧಿಕಾರಕ್ಕೆಲ್ಲ ದುಡ್ಡು ಮಾಡಿಟ್ಟು ಏನೋ. ನಾನು ಇಲ್ಲೇ ಇದ್ದೀನಿ, ಮುಂದೋಗಿಲ್ಲ ಬಾ. ನಾನು ನಿಧಾನ ಕುಡಿತಿದ್ದೀನಿ, ಹುಷಾರು ಬಾ. ಮಿಂಚು ಬರ್ತಿದೆ, ಮಳೆ ಬಂತು ಅಂದರೆ ಇನ್ನೂ ಕೆಟ್ಟೋಗುತ್ತೆ ನಮ್ಮ ಕೆಲಸ. ಬೇಗ ಲಾಸ್ಟ್ 4 ಕಿಲೋಮೀಟ್ರ್ ಹೊಡೆದ್ಬಿಟ್ಟು ಯಾವ್ದಾರು ಹಳ್ಳಿ ಬಂದಿದ್ದ ತಕ್ಷಣ ಅಣ್ಣ ನಾವು ಇಲ್ಲೇ ಮಲ್ಕತ್ತೀವಣ ಅಂತೇಳಿ ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಹೋಗೋಣಂತೆ. ಇದು 20,000 ಮೀನ್ಸ್ ಇರ್ಬೋದು ಮಗ. ಅಣ್ಣ ಚಿತ್ರದುರ್ಗ ಇಲ್ಲ ಬಾ, ಇಲ್ಲೆಲ್ಲಾರು ಸ್ಟೇ ಮಾಡೋಕೆ ನೋಡ್ತಾಯಿದ್ದೀವಿ, ಎಲ್ಲೂ ಜಾಗ ಸಿಗ್ತಾಯಿಲ್ಲ. ನಾವೀಗ ಯಾವ ಊರಿದು ಅನಾಡ್ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲಿ ಒಂದು ರೆಸ್ಟೋರೆಂಟ್ ಹೊಸದಾಗಿ ಕಟ್ಟಿದ್ದಾರೆ, ಬಟ್ ಅವ್ರಿಗೆ ಜಾಸ್ತಿ ಬಿಸ್ನೆಸ್ ಇಲ್ಲ, ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ದಾರೆ. ಇಲ್ಲಿ ಸ್ಟೇ ಕೇಳ್ಬಿಟ್ಟು ಸ್ಟೇ ಕೊಟ್ಟರೆ ಅವ್ರಿಗೆ ಪ್ರಮೋಷನ್ ಮಾಡ್ಕೊಳ್ಬೋದು. सर नमस्कार. कन्नड़ा हिंदी ओके. सो मेरा नाम सुदर्शन. मैं कर्नाटका से. मैं पूरा दुनिया घूम रहा है अभी तक. 9 देश घूम चुका है. अभी जा रहे हैं साउथ अफ्रीका, मतलब कन्याकुमारी से साउथ अफ्रीका. अभी क्या है, हमारे पास टेंट है सोने के लिए. हम बगल में टेंट लगा के सोते हैं और कल सुबह जाते हैं ना. हमारे पास है टेंट, सब है हमारे पास. हमको कुछ नहीं होना चाहिए, खाली जगह बस, जगह देना बस. ಬೈರವಾ ಬರ ತಿನ್ಕೊ, ಬರ ಚೆನ್ನಾಗಿ ತಿನ್ಕೊಂಬಿಡು. ನಾಳೆ ಬೆಳಗ್ಗೆ ಮಠ ಗಪ್ ಚುಪ್ ಬಂದಂಗೆ ಆರಾಮಾಗಿ ಮಲ್ಕೊಂಬಿಡು ಮಗ. ನಾವು ಇವತ್ತೇನು ತಿಂತಾಯಿದ್ದೀವಿ ಅಂತಂದರೆ ಬ್ರೆಡ್ ಮತ್ತು ಜಾಮ್. ನೀವು ಬಹುಶಃ ಇದನ್ನು ನೀವು ಇದನ್ನು ತಿನ್ನಿ ಅಂತ ಹೇಳಲ್ಲ, ದಯವಿಟ್ಟು ತಿನ್ನಬೇಡಿ, ಇದೊಂದು ಡಬ್ಬ ಆಹಾರ. ಬಟ್ ನಾನು ಏನಕ್ಕೆ ತಿಂತಿದ್ದೀವಿ ಅಂದರೆ, ಒಂದು ಸ್ವಲ್ಪ ಊಟ ಕಾಸ್ಟ್ಲಿ ಇದೆ, ಅಷ್ಟೊಂದು ದುಡ್ಡು ಕೊಟ್ಟು ಊಟ ಮಾಡೋದು ಬೇಡ ಅಂತ. ಆಮೇಲೆ ಎರಡನೇ ನಂಗೆ ಜಾಸ್ತಿ ಹೊಟ್ಟೆ ಹಸ್ದಿಲ್ಲ, ಸಂಜೆ ಸಖತ್ತಾಗಿ ತಿಂದೆ ನಾನು ನಮ್ಮ ಹುಡುಗ ಟೆಂಟೆಲ್ಲ ಹಾಕಿ ಸೆಟ್ ಮಾಡಿದ್ದೀವಿ. ಮಗ ಫುಲ್ ನಿದ್ದೆ ಬರ್ತೈತೆ ನಂಗಂತೂ, ರಾತ್ರಿ ಸರಿ ನಿದ್ದೆ ಬರೋ ಮಾಡಿಲ್ಲ ನಾನು. ಬಾಯ್ ಮಗ, ಗುಡ್ ನೈಟ್.